ಹಾಯ್ ಎಲ್ಲರಿಗೂ ನಮಸ್ತೆ, ಗುಡ್ ಮಾರ್ನಿಂಗ್. ಈ ದಿನ ಸಂಡೇ ಆದ್ದರಿಂದ ನಾವು ಬೆಳಗ್ಗೆನೇ ನಾವು ತೋಟಕ್ಕೆ ಹೋಗಿದ್ವಿ. ಬನ್ನಿ, ನಾವು ತೋಟಕ್ಕೆ ಹೋದಾಗ ನಾವು ಏನೆಲ್ಲ ನೋಡಿದ್ವಿ, ನಮಗೂ ತುಂಬ ಖುಷಿ ಆಯಿತು. ಸೊ ಹಾಗೆ ಓಡಾಡ್ಕೊಂಡು ಬಂದ್ವಿ. ನೀವೇನೇ ಹೇಳಿ, ಮಾರ್ನಿಂಗ್ ಹೋಗೋದಿರುತ್ತಲ್ಲ ತೋಟದ ಹತ್ರ, ನಿಜಕ್ಕೂ ಆ ಹಕ್ಕಿಗಳ ಕಲರವ ಮತ್ತು ಅಲ್ಲಿ ನಾವು ನೋಡಿದಂತಹ ಪಕ್ಷಿಗಳು ನಿಜಕ್ಕೂ ನಮಗೆ ತುಂಬ ಖುಷಿ ಆಯಿತು. ಮನೇಲೇ ಇದ್ದರೆ ನಮಗೇನೂ ಸಹ ಗೊತ್ತಾಗಲ್ಲ, ಹೊರ್ಗಡೆ ಹೋಗಿ ನೋಡಿದಾಗ್ಲೇ ಗೊತ್ತಾಗೋದು. ಬನ್ನಿ ನೀವು ಕೂಡ ನೋಡಿ. ನಾವು ಹೋಗ್ತಾ ಇದ್ವಿ, ಕಾರಲ್ಲಿ ಹೋಗ್ಬೇಕಾದ್ರೆ ನಮಗೆ ನಮ್ಮ ಕಣ್ಣಿಗೆ ನವಿಲುಗಳು ಬಿದ್ದು, ಆ ಕಾರು ಶಬ್ದ ಆಗ್ತಿದ್ದಂಗೆ ಅವು ಸ್ವಲ್ಪ ಭಯದಿಂದ ಗುಂಪಲ್ಲಿ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ದೋ. ನಮ್ಮ ತೋಟದ ಪಕ್ಕದಲ್ಲಿ ಜೋಳ ಹಾಕಿದ್ದಾರೆ. ಸೊ ಆ ಜೋಳ ತಿನ್ನೋದಕ್ಕೆ ಏನೋ ಅನಿಸುತ್ತೆ. ಎಲ್ಲ ನವಿಲುಗಳು ಬೆಳಗ್ಗೆನೇ ಒಂದೇ ಕಡೆ ಇದ್ದದ್ದು ನೋಡಿ ನಮಗಂತೂ ತುಂಬ ಖುಷಿ ಆಯಿತು. ನಮ್ಮನ್ನ ನೋಡ್ತಿದ್ದಂಗೆ ಪಕ್ಷಿಗಳೆಲ್ಲ ಹಿಂದಕ್ಕಾದಂಗೆ ಹೋಗ್ತಾ ಇದ್ದಾವೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೂರ್ಯ ಉದಯಿಸ್ತಾ ಇರೋದು, ಸನ್ರೈಸ್ ಆಗ್ತಾ ಇರೋದು ನಮ್ಮ ಮಗನಿಗೂ ಸಹ ತೋರಿಸಿದ್ವಿ. ಅವನು ಖುಷಿಪಟ್ಟ. ಅಲ್ಲೇ ನಮ್ಮ ತೋಟದ ಹತ್ತಿರನೇ ಇನ್ನೊಬ್ಬರು ಯಾರೋ ಜಮೀನನ್ನು ತಗೊಂಡು ಅವರು ಸಹ ಸುತ್ತ ಕಾಂಪೌಂಡನ್ನು ಫೆನ್ಸಿಂಗನ್ನು ಹಾಕ್ಸಿದ್ರು. ಸೊ ಹಾಗೆ ನೋಡೋಣ ಅಂಥೇಳಿ ನಾವು ಅಲ್ಲೇ ಪಕ್ಕನೇ ಅಲ್ವಾ, ಸೊ ಹಾಗಾಗಿ ನೋಡೋಣ ಅಂತ ಹೋಗ್ತಾ ಇದ್ವಿ. ಸುತ್ತ ಅವರು ಕೂಡ ಫೆನ್ಸಿಂಗನ್ನು ಹಾಕ್ಸ್ಕೊಂಡಿದ್ದಾರೆ. ಇನ್ನೂ ಪ್ರೋಸೆಸ್ ನಡೀತಾ ಇದೆ ಅವ್ರದ್ದು. ಬನ್ನಿ ಈಗ ನಮ್ಮ ತೋಟ ಹೇಗಿದೆ ಅಂತ ನೋಡೋಣ. ನಾವು ತೋಟ ತಗೊಂಡು 4.5 ವರ್ಷ ಆಯಿತು. ನಾವು ತಗೊಂಡಾಗ ಖಾಲಿ ಜಾಗ ಇತ್ತು. ನಾವು ಸ್ವಲ್ಪ ತೆಂಗಿನ ಸಸಿಗಳು ಮತ್ತು ಬಟರ್ ಫ್ರೂಟ್ ಗಿಡಗಳನ್ನ ಹೆಚ್ಚಿನ ಮಟ್ಟದಲ್ಲಿ ಹಾಕಿದ್ವಿ. ಈಗೆಲ್ಲ ತೆಂಗಿನ ಗಿಡಗಳು ಫಲ ಬಿಡ್ತಕ್ಕಂತಹ ಸಮಯ. ಎಲ್ಲ ಮರಗಳು ಸಹ ಹೊಂಬಾಳೆಯನ್ನು ಕಡ್ದಿವೆ. ನಾವು ವಾರಕ್ಕೊಂದ್ಸಲ ನಮ್ಮ ಮನೆಯವ್ರು ಬರ್ತಿರ್ತಾರೆ, ನಾವು ವಾರಕ್ಕೊಂದ್ಸಲ ಬರ್ತೀವಿ. ನಾವು ಆ್ಯಪಲ್ ಗಿಡವನ್ನು ಸಹ, ಕಾಶ್ಮೀರ ಆ್ಯಪಲ್ ಗಿಡವನ್ನು ಸಹ ಬೆಳೆಸಿದ್ದೀವಿ. ಸುಮಾರು ಒಂದು 10 ಗಿಡಗಳನ್ನು ಹಾಕಿದ್ದೀವಿ. ನಾವು ರಾಜಸ್ಥಾನದಿಂದ ಇದನ್ನ ಕೊರಿಯರ್ ಮೂಲಕ ನಾವು ತರಿಸ್ಕೊಂಡ್ವಿ ಗಿಡಗಳನ್ನು. ಅದರಲ್ಲಿ ಒಂದು 15 ಗಿಡ ಹಾಕಿದ್ವಿ. ಒಂದು 4 ಗಿಡ ತುಂಬ ಬಿಸಿಲಿತ್ತು 2023ರಲ್ಲಿ. ಆವಾಗ ಒಂದು 3 ಗಿಡ ಹೋಗ್ಬಿಟ್ಟು, ಇನ್ನು ಉಳಿದಿರ್ತಕ್ಕಂಥ ಗಿಡಗಳು ತುಂಬ ಚೆನ್ನಾಗಿದ್ದಾವೆ. ಹಾಯ್ ಫ್ರೆಂಡ್ಸ್, ಇದು ನಮ್ಮ ತೋಟದಲ್ಲಿ ನಾವು ಹಾಕಿರ್ತಕ್ಕಂತಹ ಮಲೇಷಿಯಾ ಡ್ವಾರ್ಫ್ ಅಂತ ಎಳನೀರಿನ ತೆಂಗಿನ ಸಸಿ. ಇದು ತುಂಬ ಸ್ವೀಟ್ ಇರುತ್ತೆ ಅಂತ ಹಾಕಿದ್ವಿ. ಸೊ ಇದಕ್ಕೆ ತುಂಬ ಊಜಿ ಹೊಡೆದ್ಬಿಡ್ತು, ಸುಮಾರು ಸಲ ಊಜಿ ಹೊಡಿತು. ಆದರೂ ಸಹ ಲಾಸ್ಟ್ಗೂ ನಾವು ಇದನ್ನು ಉಳಿಸ್ಕೊಂಡ್ವಿ. ಈಗ ಹೊಂಬಾಳೆ ಎಲ್ಲ ಹೊಡೆದಿದೆ ಖುಷಿ ಆಯಿತು. ನೋಡೋಣ ನೆಕ್ಸ್ಟ್ ಎಳ್ನೀರು ಬಿಟ್ಟಾಗ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ನಿಮಗೆ ನಾನು ತಿಳಿಸ್ತೀನಿ. ಈಗ ನೋಡ್ತಾ ಇದ್ದೀರಲ್ಲ, ಈ ಹಣ್ಣು ಬೆಣ್ಣೆ ಹಣ್ಣು ಅಥವಾ ಬಟರ್ ಫ್ರೂಟ್ ಅಂತ ಹೇಳ್ತೀವಿ. ಇದರಲ್ಲಂತೂ ತುಂಬ ಒಮೆಗಾ 3 ಮತ್ತು ಸಿಕ್ಕಾಪಟ್ಟೆ ವಿಟಮಿನ್ಸ್ಗಳಿರ್ತವೆ. ಯಾರು ಜಿಮ್ಗೆ ಹೋಗ್ತಾರೋ ಮತ್ತು ಫೇಮಸ್ ಆ್ಯಕ್ಟ್ರಸ್ಸು, ಪೊಲಿಟಿಷಿಯನ್ಸು ಎಲ್ಲರೂ ಸಹ ಇದನ್ನು ಮತ್ತು ಡಯಟ್ ಮಾಡೋರು ಎಲ್ಲರೂ ಸಹ ಈ ಜ್ಯೂಸನ್ನ ಪ್ರತಿದಿನ ತಪ್ಪದೆ ಮಿಸ್ ಮಾಡ್ದಂಗೆ ಕುಡಿತಾರೆ. ಸೊ ಹಾಗಾಗಿ ಇದು ತುಂಬ ಹೆಲ್ತಿ ಫುಡ್ಡು. ಇದರ ಜ್ಯೂಸ್ ಅಂತೂ ತುಂಬ, ಬೆಣ್ಣೆ ಹಣ್ಣಿನ ಜ್ಯೂಸು ತುಂಬ ಸಖತ್ತಾಗಿರುತ್ತೆ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಜ್ಯೂಸನ್ನ ಹೇಗೆ ಮಾಡೋದು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಯಾವ ರೀತಿ ನುಣುಪಾಗಿದೆ, ಬೆಣ್ಣೆ ಹೇಗಿರುತ್ತೋ ಈ ಹಣ್ಣಿನ ಜ್ಯೂಸ್ ಕೂಡ ಹಾಗೇ ಇರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ನಮ್ಮ ತೋಟದ ಚೆಡಿ ಹೆಂಗಾಯ್ತು ಅಂತ ಫಸ್ಟ್ ನೋಡ್ಬಿಟ್ಟು ಆಮೇಲೆ ಕಮೆಂಟಲ್ಲಿ ತಿಳಿಸ್ತೀನಿ, ಗೊತ್ತಾಯ್ತಾ? ಮತ್ತು ಇಲ್ಲೇ ಹೇಳ್ಬಿಡ್ತೀನಿ ಫ್ರೆಂಡ್ಸ್. ಸ್ವೀಟಾಗಿ ಐತೆ, ಬಟ್ ಸ್ವಲ್ಪ ಹುಳಿ. ನಾನು ತಗೊಂಡು ಅದಕ್ಕೆ ಸ್ವಲ್ಪ ಹುಳಿ ಐತೆ. ನಾನು ಇದು ತಗೋಬೇಕಾಗಿತ್ತು, ರೆಡ್ ಕಲರ್ದು. ಇದು ತುಂಬ ಒಳ್ಳೆಯದು, ಸಿ ವಿಟಮಿನ್ ಐತೆ.
ನಾವು ಸ್ಟಾರ್ಟಿಂಗು ಗಿಡಗಳನ್ನ ತಗೊಳಕ್ಕೆ ಅಂತ ಹೋಗಿದ್ದಾಗ ಅವರು ಹೇಳಿಕೊಟ್ಟಿದ್ರು, ಇದು ಶುಗರ್ ಕಾಯಿಲೆಗೆಲ್ಲ ತುಂಬ ಒಳ್ಳೆಯದು, ತುಂಬ ಹುಳಿ ಇರುತ್ತೆ, ಸಿ ವಿಟಮಿನ್ ಇರುತ್ತೆ ಅಂತೇಳಿ. ಸೊ ತುಂಬ ಹುಳಿ ಹುಳಿಯಾಗಿರುತ್ತೆ, ಸಿಹಿಯಾಗಿ ಇರುತ್ತೆ. ಕಲ್ಲರಂತೂ ನೋಡೋದಕ್ಕೆ ತುಂಬ ಫೈನಾಗಿರುತ್ತೆ. ಹಣ್ಣಾದ್ಮೇಲಂತೂ ತುಂಬ ನೋಡಿ ಈ ರೀತಿ ರೆಡ್ ಕಲರಾಗಿ ಒಳ್ಳೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾವು ನಮ್ಮ ತೋಟಕ್ಕೆ ನಾವು ಯಾವುದೇ ರೀತಿಯ ಔಷಧಿಯನ್ನು ಸಹ ನಾವು ಸಿಂಪಡಿಸಿಲ್ಲ. ಮತ್ತು ನಾವು ಯಾವಾಗಲೂ ಸಹ ನಾವು ಸಾವಯವ ಗೊಬ್ಬರವನ್ನೇ ನಾವು ನಮ್ಮ ತೋಟಕ್ಕೆ ಉಪಯೋಗ ಮಾಡ್ತೀವಿ. ನಮ್ಮ ತೋಟದಲ್ಲಿ ಒಂದು 30 ಬಟರ್ ಫ್ರೂಟ್ಗಳನ್ನು ಹಾಕಿದ್ದೀವಿ. ಅದರಲ್ಲಿ ಕೆಲವೊಂದು ಮರಗಳಲ್ಲಿ ನೋಡಿ ಬೇಸಿಗೆಯಲ್ಲಿ ಒಳ್ಳೆ ಟೈಮಲ್ಲಿ ಇದು ಫಲ ಬಂದಿದೆ. ಸೊ ನಾವು ಇದನ್ನು ಹೋಲ್ಸೇಲ್ ರೇಟ್ನಲ್ಲಿ ನಮ್ಮ ಫ್ರೆಂಡ್ಸ್ಗೆ, ಅಕ್ಕಪಕ್ಕದವರಿಗೆ ನಾವು ಸೇಲ್ ಮಾಡ್ತೀವಿ. ಎಲ್ಲ ಕಡೆ ಓಡಾಡಿ ಎಲ್ಲ ಗಿಡಗಳನ್ನು ನೋಡ್ಕೊಂಡು ಬಂದಾದಮೇಲೆ ನಮ್ಮ ಮನೆಯವರು ಬನ್ನಿ ಎಳ್ನೀರನ್ನು ಕುಡೀರಿ ಅಂತ ಹೇಳಿದ್ರು. ಹಾಗಾಗಿ ನಾನು ಮತ್ತು ನನ್ನ ಮಗ ಕೂತ್ಕೊಂಡು ಎಳ್ನೀರು ನೋಡಿ ತುಂಬ ಗಾತ್ರದಲ್ಲಿವೆ. ಈಗ ಎಳೆ ಗಿಡ ಆದ್ದರಿಂದ ತುಂಬ ಚೆನ್ನಾಗಿ ಅದು ಕೆಂದ ಎಳ್ನೀರು ತುಂಬ ರುಚಿಯಾಗಿತ್ತು. ಎಲ್ಲರೂ ಸಹ ಒಂದೊಂದು ಎಳ್ನೀರನ್ನು ನಮ್ಮ ತೋಟದಲ್ಲಿ ಕುಡಿದ್ವಿ. ತುಂಬ ಖುಷಿಯಾಯಿತು. ನಮ್ಮ ತೋಟದ ಎಳ್ನೀರನ್ನು, ನಾವು ಬೆಳೆಸಿದ ಗಿಡದಲ್ಲಿ ಎಳ್ನೀರನ್ನ ಕುಡಿದದ್ದು ಖುಷಿಯಾಯಿತು. ಈ ಕಾಲು ನಾನು ಇವಾಗ ತಿಂತಾ ಇದ್ದೀನಿ, ನೋಡ್ತೀನಿ ಹೆಂಗೈತೆ ಇದು. ಇದೇ ಫ್ರೆಂಡ್ಸ್, ಇದಕ್ಕಿಂತ ಇದೇ ಚೆನ್ನಾಗೈತೆ ಫ್ರೆಂಡ್ಸ್. ಇದೇ ನಮ್ಗೆ ಅಷ್ಟು ಇಷ್ಟ ಇತ್ತು ಫ್ರೆಂಡ್ಸ್. ಎಳ್ನೀರು ಹೇಗಿತ್ತು? ಎಳ್ನೀರು ಚೆನ್ನಾಗೇ ಇತ್ತು, ಏನಿಲ್ಲ ಚೆನ್ನಾಗೇ ಇತ್ತು. ನೋಡಿ, ಇದು ಸಿದ್ದು ಹಲಸು ಅಂತೇಳಿ ನಾವು ನಾವು ತಂದಾಕಿದ್ವಿ ಗಿಡನ. ಇದನ್ನು ಹಾಕಿ ನಾವು 4 ವರ್ಷ ಆಯಿತು. ನೋಡಿ, ಇದು ಈಗ ಮೊಗ್ಗಾಗಿ ಸ್ವಲ್ಪ ಈಚುಗಾಯಿಯನ್ನು ಬಿಟ್ಟಿದೆ. ನೋಡಿ, ತುಂಬ ಖುಷಿ ಆಯಿತು. ಇದು ತುಂಬ ಸ್ವೀಟ್ ಇರುತ್ತಂತೆ. ನಾವು ಕಾಯ್ತಾನೆ ಇದ್ವಿ, ಇನ್ನೂ ಇದು ಬಿಟ್ಟಿಲ್ವಲ್ಲ ಯಾಕೆ ಅಂತ ಅಂದ್ಕೋತಾ ಇದ್ವಿ. ಸೊ ಇವಾಗ ಇದು ಕಾಯನ್ನು ಬಿಟ್ಟಿದೆ. ನೋಡೋಣ ಇದು ಟೇಸ್ಟು ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ಬಟ್ ನಮಗೆ ಗಿಡ ತೊಗೊಂಡಾಗ ತುಂಬ ಸ್ವೀಟ್ ಇರುತ್ತೆ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ನೋಡೋಣ, ತುಂಬ ಕಾಯಿಗಳನ್ನು ಬಿಟ್ಟಿದೆ. ನೋಡಿ, ಇದು ಡಾರ್ಕ್ ಆರೆಂಜ್ ಕಲರಲ್ಲಿ ಇರುತ್ತಂತೆ ಹಣ್ಣು. ನೋಡೋಣ, ಹಣ್ಣಾದಾಗ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ. ನೋಡಿ, ಇದು ಇನ್ನೊಂದು ಹಲಸು. ಇದು ನಾವು ನೆಟ್ಟ ಒಂದು 3 ವರ್ಷದಲ್ಲೇ ಸಿಕ್ಕಾಬಟ್ಟೆ ಹಲಸಿನ ಹಣ್ಣುಗಳನ್ನು ಇದು ಕೊಡ್ತಾ ಬಂತು. ನೋಡಿ, ಈ ದಿನವೂ ಕೂಡ 2 ಹಲಸಿನ ಹಣ್ಣು ನಮಗೆ ಸಿಕ್ಕಿದೆ. ನೋಡಿ, ಪಕ್ಷಿಗಳು ಸ್ವಲ್ಪ ಇದನ್ನು ಸ್ವೀಟ್ ಇರೋದ್ರಿಂದ ಸ್ವಲ್ಪ ತಿಂದ್ಕೊಂಡಿದೆ. ಇದು ಚೆನ್ನಾಗಿ ಹಣ್ಣಾಗಿದೆ. ಮಧ್ಯದಲ್ಲಿ ಸ್ವಲ್ಪ 5 ಮಿನಿಟ್ಸ್ ಪವರ್ ಹೋಗಿತ್ತು, ಹಾಗಾಗಿ ಸುಮ್ಮನೆ ಟೈಮ್ ಪಾಸ್ಗೆ ಈ ರೀತಿ ಮಾಡಿಸ್ತಾಯಿದ್ವಿ. ನೋಡಿ, ಚೆರಿ ಫ್ರೂಟ್ಸನ್ನು ಅಲ್ಲಿ ಕವರೇನು ತೊಗೊಂಡೋಗಿರಲಿಲ್ಲ, ಹಾಗಾಗಿ ಅಲ್ಲೊಂದು ಬಾಟ್ಲು ಇತ್ತು, ಅದನ್ನೇ ತುಂಬಿಕೊಂಡಿದ್ದಾನೆ ಆ ರೀತಿ. ನೋಡಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನೋಡಿ, ಇದು ಲಕ್ಷ್ಮಣ ಫಲ ಅಥವಾ ಹನುಮ ಫಲ ಗಿಡ ಅಂತ ಹೇಳ್ತಾರೆ. ನೋಡಿ, ಲಕ್ಷ್ಮಣ ಫಲ ನೋಡಿ ಈ ರೀತಿ ಇದೆ. ಇದು ಕಾಯಿ, ಇದು ತುಂಬ ದಪ್ಪ ಆಗುತ್ತೆ. ನೋಡಿ, ಅಲ್ಲಿ ಇದೆ, ಮೇಲಿದೆ ನೋಡಿ. ಇದು ಲಕ್ಷ್ಮಣ ಫಲ. ಇದನ್ನು ತಿನ್ನೋದ್ರಿಂದ ಕ್ಯಾನ್ಸರ್ ಕಾಯಿಲೆ ಬರಲ್ಲ ಅಂತ ಹೇಳ್ತಾರೆ. ಸೊ ನಿಮಗೆ ಈ ಹಣ್ಣು ಎಲ್ಲಾದರೂ ಸಿಕ್ಕಿದ್ರೆ ಮಿಸ್ ಮಾಡದೆ ಈ ಹಣ್ಣನ್ನು ತಿನ್ನಿ. ಓಕೆ, ಇದು ಕ್ಯಾನ್ಸರ್ ಕೋಶಗಳನ್ನು ಕೊಲ್ಲುತ್ತಂತೆ. ಸೊ ಈ ಹಣ್ಣನ್ನು ಎಲ್ಲಾದರೂ ಸಿಕ್ಕಿದ್ರೆ ಮಿಸ್ ಮಾಡದೆ ತಿನ್ನಿ. ಓಕೆ, ಡನ್. ನೋಡಿ, ಒಂದು ಬಟರ್ ಫ್ರೂಟು ತುಂಬ ಬಲ್ತಿತ್ತು. ಸೊ ಪಕ್ಷಿ ನೋಡಿ, ಅದು ಸ್ವೀಟ್ ಆಗಿರೋದ್ರಿಂದ ಸ್ವಲ್ಪ ಅದನ್ನು ಸ್ವಲ್ಪ ಕುತ್ಕಿತ್ತು. ಸೊ ಹಾಗಾಗಿ ಅದನ್ನು ಕಿತ್ಕೊಂಡು ಬಂದ್ವಿ. ಹಾಗೆಯೇ ಈಗ ನುಗ್ಗೆಕಾಯಿ ಸೀಸನ್ ಅಲ್ವಾ. ಸೊ ನಮ್ಮ ತೋಟದಲ್ಲಿ ಒಂದು 2 ನುಗ್ಗೆ ಮರ ಹಾಕಿದ್ವಿ. ಇದು ನುಗ್ಗೆಕಾಯಿ ಗಿಡ, ಸೊಪ್ಪಿಗಿಂತ ನುಗ್ಗೆಕಾಯಿ ಜಾಸ್ತಿ ಬಿಡುತ್ತೆ. ಸೊ ನೋಡಿ, ತುಂಬ ಚೆನ್ನಾಗಿ ಒಳ್ಳೆ ಹದದಲ್ಲಿ ಇದ್ದು, ಹಂಗಾಗಿ ನುಗ್ಗೆಕಾಯಿನ ಸಾಂಬಾರಿಗೆ ಅಂತೇಳಿ ಕಿತ್ಕೊಂಡು ಹೊರಟ್ವಿ. ಈಗ ನಾವು ಬ್ಯಾಂಗ್ಳೂರಿಗೆ ಹೋಗೋಣ ಅಂತ ಮಾತಾಡ್ಕೊಂಡಿದ್ದೀವಿ, ನಾವು ಮತ್ತು ನಮ್ಮ ನೈಬರ್ಸ್ ಎಲ್ಲರೂ. ಏಕೆಂತಂದರೆ ಯುಗಾದಿ ಬರ್ತಿದೆಯಲ್ಲ, ಬಟ್ಟೆ ತೊಗೊಂಡು ಬರೋಣ ಅಂಥೇಳಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಹೇಗಿತ್ತು ನಮ್ಮ ಶಾಪಿಂಗು ಅಂತೇಳಿ. ನಮಸ್ಕಾರ ಫ್ರೆಂಡ್ಸ್.